ಶ್ರೀಮತಿ ಗೀತಾ ನಾಗೇಶ್ ಅವರು ಮೂಲತಃ ಹುಟ್ಟಿ ಬೆಳೆದದ್ದು ಓದಿದ್ದು ಧಾರವಾಡದಲ್ಲಿ. ಕಷ್ಟಪಟ್ಟು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲ ಛಲ ಅವರದು. ಪತಿ ನಾಗೇಶ್ ಮಕ್ಕಳಾದ ನಮ್ರತಾ ಮತ್ತು ನಿಖಿತ್ ಇವರ ಪ್ರೋತ್ಸಾಹ ಸಹಕಾರದಿಂದ ಮಣ್ಣಿನ ಆಭರಣ ಟೆರಾಕೋಟಾ ಈ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುವುದಲ್ಲದೆ ಇದರಲ್ಲೇ ಅವರು ಕರಗತ ಮಾಡಿಕೊಂಡಿದ್ದಾರೆ. ಈ ಆಭರಣ ವಿನ್ಯಾಸಗಳು ಸಾಧಾರಣ ಮತ್ತು ಶ್ರಮದಾಯಕವಾಗಿ ಸ್ಫೂರ್ತಿಯನ್ನು ನೀಡಿದೆ ಎಂದರೂ ತಪ್ಪಾಗಲಾರದು. ಆಭರಣಗಳ ವೈಶಿಷ್ಟ್ಯತೆಯು ಇವರದು ತಯಾರಿಕೆಯಲ್ಲಿ ಹೊಸ ಹೊಸ ಬಗೆಯ ವಿನ್ಯಾಸಗಳನ್ನು ರೂಢಿಸಿಕೊಂಡಿದ್ದಾರೆ. ಗೀತಾ ನಾಗೇಶ್ ಕುಲಕರ್ಣಿ ಅವರು ಕಳೆದ 2 ವರ್ಷಗಳಲ್ಲಿ ವಿಶಿಷ್ಟ ಮಾದರಿಯ ಆಭರಣಗಳನ್ನು ತಯಾರಿಸಿ ಗ್ರಾಹಕರಿಗೆ ಪರಿಚಯಿಸಿದ್ದಾರೆ. ಟೆರಾಕೋಟಾ ಒಂದು ವಿಶಿಷ್ಟ ಸಾಂಪ್ರದಾಯಿಕ ಕಲೆ, ಜೊತೆಗೆ ಸರಳ ಮತ್ತು ಶ್ರಮದಾಯಕ ಕಲೆಯಲ್ಲದೆ ಈ ಮಣ್ಣಿನ ಆಭರಣಗಳ ಮೂಲತಃ ಅರಬ್ಬರು ಸೃಷ್ಟಿಸಿದ ಹೊಸ ವಿನ್ಯಾಸದ ಆಭರಣಗಳು. ಗುಜರಾತ್ನ ರಾಜಸ್ಥಾನ್ ಮತ್ತು ಪಶ್ಚಿಮ ಬಂಗಾಳದ ಗೋರಖ್ಪುರ ಮತ್ತು ವೈಷ್ಣವಿಪುರಗಳಲ್ಲಿ ಈ ಮೊದಲು ಆಭರಣಗಳನ್ನು ತಯಾರಿಕೆ ಮಾಡುತ್ತಿದ್ದರು. ಈ ಆಭರಣಗಳ ವಿನ್ಯಾಸಗಳನ್ನು ವಿಶಿಷ್ಟವಾಗಿ ಬಳಸಲಾಗುತ್ತದೆ. ಈ ಆಭರಣಗಳ ವೈಶಿಷ್ಟ್ಯತೆಯು ಹೊಸ ಹೊಸ ಟ್ರೆಂಡ್ಗಳಾಗಿ ಮಾರ್ಪಟ್ಟಿದ್ದು ಜನರ ನಿರೀಕ್ಷೆಗೆ ಜನರಿಗೆ ತಕ್ಕಂತೆ ಆಭರಣಗಳು ಮಾರಾಟವಾಗುತ್ತಿದೆ. 200 ರೂಪಾಯಿಗಳಿಂದ ಹಿಡಿದು 2000ವರೆಗೂ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ಮಣ್ಣಿನ ಆಭರಣಗಳು ಹೊಸ ಟ್ರೆಂಡ್ ಆಗಿ ಮಾರ್ಪಟ್ಟಿರುವುದರಿಂದ ಬಹು ಬೇಡಿಕೆಯಾದ ಆಭರಣವಾಗಿದೆ. ರಾಷ್ಟ್ರಾದ್ಯಂತ ಬಂಗಾರದ ಬೆಲೆ ಹೆಚ್ಚಾಗಿದ್ದರೂ ಜನರು ಬಂಗಾರದ ಬೆಲೆ ಕೊಳ್ಳಲು ಆಗದೆ ಮಣ್ಣಿನ ಆಭರಣ ಮತ್ತು ಸಾಂಪ್ರದಾಯಿಕ ಆಭರಣಗಳ ಕಡೆ ಗಮನ ಹರಿಸಿದ್ದಾರೆ. ಈ ಆಭರಣಗಳನ್ನು ವಿಶಿಷ್ಟ ಫ್ಯಾಷನ್ ಆಗಿ ಮತ್ತು ಹೊಸ ಟ್ರೆಂಡ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆ. ಹೊಸ ತಲೆಮಾರಿನ ಯುವತಿಯರಿಗೆ ಈ ಆಭರಣಗಳು ಎಂದರೆ ತುಂಬ ಇಷ್ಟವಾಗುತ್ತಿವೆ. ಸಮಾಜದಲ್ಲಿ ಹೊಸ ಹೊಸ ಟ್ರೆಂಡ್ಗಳ ಸೃಷ್ಟಿ ಮಾಡಿರುವ ಈ ಮಣ್ಣಿನ ಆಭರಣಗಳು ಬಹಳ ವೇಗದ ಗತಿಯಲ್ಲಿ ಪ್ರಸಿದ್ಧಿ ಪಡೆದಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದ ವಿಷ್ಣುಪುರ ಮತ್ತು ಗೋರಖ್ಪುರಗಳಲ್ಲಿ ಈ ಟೆರಾಕೋಟಾ ಆಭರಣಗಳ ತುಂಬ ಬೇಡಿಕೆ ಇದೆ. ಆಭರಣಗಳನ್ನು ಜನರ ಆಶಯಕ್ಕೆ ತಕ್ಕಂತೆ ರೂಪಿಸಿ ಸರಳವಾಗಿಯೂ ಮತ್ತು ಶ್ರಮದಾಯಕವಾಗಿಯೂ ಹೊಸ ವಿನ್ಯಾಸ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವ ಛಲವಿದೆ ಎನ್ನುತ್ತಾರೆ ಗೀತಾ ಕುಲಕರ್ಣಿ ಅವರು. BCom ಪದವೀಧರೆ ಆಗಿರುವ ಗೀತಾ ಕುಲಕರ್ಣಿ ಅವರು ಈ ಹೊಸ ವಿನ್ಯಾಸದ ಆಭರಣಗಳ ತಯಾರಿಕೆಯ ಬಗ್ಗೆಯೂ ತರಬೇತಿ ನೀಡುವ ಆಶಯವನ್ನು ಹೊಂದಿದ್ದಾರೆ. ಆಸಕ್ತಿದಾಯಕ ಯುವತಿಯರು ಇದರ ಬಗ್ಗೆ ಅವರನ್ನು ಸಂಪರ್ಕಿಸಬಹುದು. ಅವರು ನೀಡುವಂತಹ ತರಬೇತಿಯಲ್ಲಿ ವಿಶಿಷ್ಟ ಕಲೆ ಮತ್ತು ಸಾಂಪ್ರದಾಯಿಕ ಕಲೆ ಮತ್ತು ಹೊಸ ವಿನ್ಯಾಸಗಳ ಕಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ. ಇದರ ಪ್ರಯೋಜನ ಪಡೆಯುವ ಮೂಲಕ ಅವರು ಕೆಳಗಂಡ
ದೂರವಾಣಿ ಸಂಖ್ಯೆಗಳಿಗೆ ಅವರನ್ನು ಸಂಪರ್ಕಿಸಬಹುದು.